ಸೌಂದರ್ಯಕ್ಕೆ ಸಂಬಂಧಪಟ್ಟದಾದ್ರೆ ಮುಖದಲ್ಲಿ ಮೊಡವೆಗಳು ಆದಷ್ಟು ಕಡಿಮೆ ಆಗುತ್ತೆ. ಮಾಡ್ಬೇಕಾ? ತಿನ್ಬೇಕಾ? ಸರಿ, ಕಟ್ ಮಾಡ್ಕೊಡ್ತೀನಿ ಬಿಡು. ಹಿಂಗೆ ಕಟ್ ಮಾಡಿ ಏನ್ ಬೇಕು? ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳತಿ ಗಾಯನ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂದರೆ, ಇವತ್ತು ಮಾರ್ನಿಂಗ್ ಯಾವಾಗಲೂ ಅಷ್ಟೇ ಮಾರ್ನಿಂಗ್ ಎದ್ದಿದ ತಕ್ಷಣ ಬಿಸಿ ನೀರನ್ನ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ಬಿಸಿ ನೀರನ್ನ ಕುಡಿಯೋದ್ರಿಂದ ಏನೇನೆಲ್ಲ ಅಭ್ಯಾಸ ಆಗುತ್ತೆ ಅಂತ ನಾನು ಕೂಡ ಬಿಸಿ ನೀರು ಕುಡಿತಾ ನಿಮಗೆ ತಿಳಿಸ್ಕೊಡ್ತೀನಿ. ಟನ್ ಓಕೆ. ಬಿಸಿ ನೀರು ಮಾರ್ನಿಂಗ್ ಟೈಮ್ ಸದಾಕಾಲ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಅಷ್ಟೊಂದು ಬಿಸಿ ಆಗೋಲ್ಲ, ಅಷ್ಟೊಂದು ತಣ್ಣಗೋಲ್ಲ, ಉಗುರು ಬೆಚ್ಚಗಿರೋ ನೀರನ್ನು ಕುಡಿಯೋದ್ರಿಂದ ರಾತ್ರಿ ನಾವು ಏನು ಊಟ ಮಾಡಿರ್ತೀವಿ, ಊಟ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಹಾಗೆ ಮಲಗಿರ್ತೀವಿ. ಸೊ ಜಿಡ್ಡಿನಾಂಶ ಎಲ್ಲನೂ ಕೂಡ ಹಾಗೇ ಇರುತ್ತೆ. ಆ ಒಂದು ಜಿಡ್ಡಿನಾಂಶ ಕಂಪ್ಲೀಟಾಗಿ ಹೋಗಬೇಕು ಅಂತ ಅಂದರೆ, ರಾತ್ರಿ ಊಟ ತಿಂದಿರ್ತೀವಲ್ಲ, ಅದ್ರದ್ದು ಜಿಡ್ಡಿನಾಂಶ ಎಲ್ಲನೂ ಹಾಗೆ ಇರುತ್ತೆ. ನಮ್ಮ ಕರಳುಗಳಲ್ಲಿ ನಾವು ತಿಂದಿರುವಂಥ ಜಾಗದಲ್ಲಿ ಎಲ್ಲನೂ ಅದೆಲ್ಲ ಕೂಡ ನಿವಾರಣೆಯಾಗುತ್ತೆ. ಪ್ಲಸ್ ಬೇಡವಾಗಿರುವಂತಹ ಕೊಬ್ಬು ಅಂತ ಏನಿರುತ್ತೋ ಅದು ಕಡಿಮೆ ಆಗುತ್ತೆ, ಅಂದರೆ ಕರಗುತ್ತಾ ಬರುತ್ತೆ. ಅದು ಇಲ್ಲದೆ ಇರೋ ತರಹ ಆಗುತ್ತೆ. ಬೇಡವಾಗಿರುವಂತಹ ಕೊಬ್ಬು, ಎಕ್ಸ್ಟ್ರಾ ಫ್ಯಾಟ್ ಅಂತ ಏನಿದೆಯೋ ಅದು. ಅದಾದ ನಂತರ ಹೊಟ್ಟೆಲಿರುವಂತಹ ಎಲ್ಲ ಕಾಯಿಲೆಗಳಿಗೂ ಕೂಡ ಇದೊಂದು ಔಷಧಿ ಅಂತ ಹೇಳ್ಬೋದು. ಏನು, ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿಯೋದ್ರಿಂದ. ಜೊತೆಗೆ ಸೌಂದರ್ಯಕ್ಕೆ ಸಂಬಂಧಪಟ್ಟದಾದರೆ ಮುಖದಲ್ಲಿ ಮೊಡವೆಗಳು ಆದಷ್ಟು ಕಡಿಮೆ ಆಗುತ್ತೆ ಬೆಳಗ್ಗೆ ಎದ್ದು ಬಿಸಿ ನೀರು ಕುಡಿಯೋದ್ರಿಂದ. ಮತ್ತು ಏಜ್ ಆದರೂ ಕೂಡ ಏಜ್ ಆಗದೇ ಇರುವಂತಹ ಪರ್ಸನ್ ಥರ ನಿಮ್ಮ ಮುಖ ಸುಂದರವಾಗಿ ಕಾಣುತ್ತೆ. ಕೆಲವೊಂದು ಸರಿ ಎದ್ದಿದ ತಕ್ಷಣ ಹೊಟ್ಟೆ ಉಬ್ರ, ಹೊಟ್ಟೆ ನೋವು, ಒಂಥರ ಗ್ಯಾಸ್ಟ್ರಿಕ್ ಥರ ಈ ಥರ ಎಲ್ಲ ಸಮಸ್ಯೆ ಇರುತ್ತೆ. ಎಲ್ಲದಕ್ಕೂ ಒಂದು ರಾಮಬಾಣ ಅಂತ ಹೇಳ್ಬೋದು ಈ ಒಂದು ಬಿಸಿ ನೀರು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿದ್ರೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ. ಬೇಕಾದರೆ ಒಂದೆರಡು ದಿನ ಟ್ರೈ ಮಾಡಿ, ಇದು ಸರಿ ಅಂತಲೇ ಅನಿಸುತ್ತೆ ನಿಮಗೆ. ಬಿಸಿ ನೀರು ಕುಡ್ದಾದ್ಮೇಲೆ ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ನೀವು ಕಾಫಿ ಅಥವಾ ಟೀ ಏನೇನೆಲ್ಲ ಅಭ್ಯಾಸ ಇರುತ್ತೋ ಅದನ್ನು ತಗೋಬೋದು. ಭವಿಷ್ಯತ್ ಏನು ಬೇಕಮ್ಮ? ಏನು ಬೇಕು? ಏನಕ್ಕೆ ಪಪ್ಪಾಯ ನಿಂಗೆ? ಏನಮ್ಮ? ಏನಕ್ಕೆ ಪಪ್ಪಾಯ? ಕಟ್ ಮಾಡಬೇಕಾ? ತಿನ್ಬೇಕಾ? ಸರಿ, ಕಟ್ ಮಾಡ್ಕೊಡ್ತೀನಿ ಬಿಡು. ಹಿಂಗೆ ಕಟ್ ಮಾಡಬೇಡ, ಓಕೆನಾ? ಏನು ಬೇಕು? ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಮನೆ ಕಸ ಗುಡಿಸಿ, ಬಾಗಿಲು ತೊಳೆದು, ಮನೆ ಒರೆಸ್ಕೊಂಡು ಸಿಕ್ಕಾಪಟ್ಟೆ ಕೆಲಸ ಇದೆ ಇವತ್ತು. ಇವನು ನೋಡಿದ್ರೆ ಕೆಳಗಡೆನೇ ಇಳಿತಾ ಇಲ್ಲ. ಎತ್ತು 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 ಅಂತ ಎತ್ಸ್ಕೊಂಡೇ ಇದ್ದಾನೆ. ಇಷ್ಟೊತ್ತು ಅವರಪ್ಪ ಹತ್ರ ಇದ್ದ, ಅವರಪ್ಪ ನನ್ನ ಕೈಲಿ ಹಾಕ್ಬಿಟ್ಟು ಹೋಗಿದ್ದಾರೆ. ಇವರಂತೂ ನಿಜ ಈ ಕಾಲದಲ್ಲಿ ಸಿಕ್ಕಾಪಟ್ಟೆ ಹಾರಿವಲ್ ಮಕ್ಕಳಾಗಿದ್ದಾರೆ. ನಿಜವಾಗ್ಲೂ ಏನು ಮಾಡೋಕ್ಕೂ ಬಿಡಲ್ಲ. ಹಠ ಅಂದರೆ ಹಠ, ಏನಿದ್ರು ಕೀಳ್ತಾನೆ. ಯಪ್ಪ ದೇವ್ರೆ! ಏನು 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 ಏನಿದೆ ಬಾಯಿಲಿ? ಏನಿದೆ ಬಾಯಿಲಿ? ಕ್ಲೀನ್ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಹೊರಗಡೆ ಬಂದೆ. ಅಷ್ಟರಲ್ಲಿ ನೆನಪಾಯಿತು, ಮೊನ್ನೆ ಬಿದಿರಿನ ಚಾಪೆ ತೊಗೊಂಡಿದ್ವಿ ನಾವು, ಕಡ್ಡಿಗಳದು. ಅದು ಚೆನ್ನಾಗಿತ್ತು, ಮಕ್ಕಳಿಗೆ ತುಂಬ ಒಳ್ಳೆಯದು ಈ ಒಂದು ಚಾಪೆ ಅಂತ ಹೇಳ್ತಾರೆ. ಹಾಗಾಗಿ ತೊಗೊಂಡಿದ್ವಿ 2 ಚಾಪೆ. ಬಟ್ ಅದ್ರ ಮೇಲೆ ಏನು ಬಿದ್ದಿತ್ತೋ ಏನೋ ಗೊತ್ತಿಲ್ಲ, ಅದು ತುಂಬ ಬೂಸ್ಟ್ ಬಂದಂಗೆ ಆಗಿಬಿಟ್ಟಿತ್ತು. ಇನ್ ಕೇಸ್ ಏನಾದರೂ ಅದನ್ನು ಹಾಗೆ ಬಿಟ್ಟರೆ ಮಕ್ಕಳು ಅದ್ರ ಮೇಲೆ ಏನಾದರೂ ಬಿದ್ದು ಬಾಯಲ್ಲಿ ಇಟ್ಕೊಂಡು ತಿಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಎತ್ತಿ ಫಸ್ಟು ಬಿಸಿಲಿಗೆ ಹಾಕಿ, ಅದಾದಮೇಲೆ ಬ್ರಷಲ್ಲಿ ಚೆನ್ನಾಗಿ ತೊಳೆದು ನೀರಲ್ಲಿ ಅದ್ದಿ ಒಣಗಾಕೋಣ ಅಂತ ಅಂದ್ಬಿಟ್ಟು ಫಸ್ಟು ಬಿಸಿಲಿಗೆ ಅಂತ ಹಾಕಿದ್ದೀವಿ. ದಯವಿಟ್ಟು ಯಾರಾದರೂ ತೊಗೊಳ್ಳೋದಾದರೆ ಇಂಥದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಆದಷ್ಟು ಮಕ್ಕಳನ್ನ ತಿನ್ನಿಸುವಾಗ ಕೂರಿಸ್ಕೊಂಡು ನಾವು ಪ್ಲಾಸ್ಟಿಕ್ ಚಾಪೆನೇ ಯೂಸ್ ಮಾಡಿದ್ರೆ ಒಳ್ಳೆಯದು. ಮಲಗೋದಕ್ಕೆ ಈ ಚಾಪೆ ಬಳಸಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮಗೂ ಹೀಗೆ ಆಗಿದ್ರೆ ತಿಳಿಸಿ. ಇವತ್ತು ನಮ್ಮ ಮನೆಯಲ್ಲಿ ಪಾತ್ರೆ ಪಲಾವ್ ರೆಡಿ ಆಗ್ತಾ ಇದೆ. ಅಮ್ಮ ಮಾಡ್ತಾ ಇದ್ದಾರೆ, ತೋರಿಸ್ತಾ ಇದ್ದೀನಿ ನಿಮಗೆ. ಪಾತ್ರೆಯಲ್ಲಿ ಮಾಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯವ್ರು ಹೇಳ್ತಾರೆ. ಬಿಕಾಸ್ ಹಿಂದಿನ ಕಾಲದಲ್ಲೆಲ್ಲ ಕುಕ್ಕರ್ ಇರಲಿಲ್ಲ. ಕುಕ್ಕರ್ ಬಂದು ಈಗ ಕಾಯಿಲೆಗಳು ಹಾಗೆ ಜಾಸ್ತಿ ಆಗಿದೆ. ಪಾತ್ರೆಗಳಲ್ಲಿ ಹಿಂದಿನ ಸಂಪ್ರದಾಯದಂತೆ ಮಾಡಿದ್ರೆ ಏನೂ ಆಗಲ್ಲ, ತುಂಬ ಒಳ್ಳೆಯದು ಅಂತ ಹೇಳಿದರೆ. ಹಾಗಾಗಿ ನಮ್ಮ ಮನೆಯಲ್ಲಿ
ಒಂದು 25-30% ಯಾವಾಗಲೂ ಕೂಡ ಪಾತ್ರೆಯಲ್ಲೇ ಮಾಡಬೇಕು. ಇಲ್ಲ ಅಂದರೆ ಬೆಳಗಿನ ಸುಪ್ರಭಾತ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಿಂದ ಎಲ್ರಿಗೂ ಆಗುತ್ತೆ. ಓಕೆನಾ? ನೀವು ಅದಕ್ಕೆ ಹೆಲ್ದಿಯಾಗಿರಬೇಕು ಅಂತಂದರೆ ಪಾತ್ರೆಯಲ್ಲಿ ಅಡುಗೆ ಮಾಡಿ ಹಿಂದಿನ ಸಂಪ್ರದಾಯನ ಉಳಿಸಿ. ಓಕೆ, ಅಷ್ಟರಲ್ಲಿ ಅಮ್ಮ ಹೊರಗಡೆ ಹೋಗ್ಬರ್ತೀನಿ ಒಂದು 5 ನಿಮಿಷ ಅಂತ ಹೋದರು. ನನ್ನ ಮಗಳು ತುಂಬಾ ಹಠ ಮಾಡಿದ್ಲು. ಬಿಕಾಸ್ ಅವಳು ತಮ್ಮನ್ನು ಕೂಡ ಅವ್ರ ಅಜ್ಜಿ ಕರ್ಕೊಂಡೋದ್ರು. ಯಾಕೆ ಅಂತ ಅಂದರೆ ಮಕ್ಕಳಿಗೆ ತಂದೆ ತಾಯಿಗಿಂತ ಹೆಚ್ಚಾಗಿ ಅಜ್ಜಿ ತಾತನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಅದಕ್ಕಾಗಿ ಈಗ ಹೇಳ್ತಾರೆ. ಒಂದು ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಅವ್ರ ಅಜ್ಜಿನ ಹೊರಗಡೆ ಕರೆಸ್ಕೊಂಡು ಮತ್ತೆ ಅವಳನ್ನ ಕಳಿಸ್ದೆ. ಹಾಗೆ ಪಲಾವ್ ರೆಡಿಯಾಗಿತ್ತು. ಮಕ್ಕಳಿಗೆ ಊಟ ತಿನ್ನಿಸಿ ನಾನು ಕೂಡ ಊಟ ಮಾಡಿ ನಂತರ ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಂಡು ಬರಬೇಕಿತ್ತು. ಹೋಗಿ ಸ್ನಾನ ಮಾಡಿಸ್ಕೊಂಡು ಬಂದೆ. ಅವನಿಗೆ ಸ್ನಾನ ಮಾಡಿಸಿ ಬಟ್ಟೆ ಇಡೋಷ್ಟರಲ್ಲಿ ನಿಜವಾಗ್ಲೂ ತುಂಬಾ ಸರ್ಕಸ್ ಅನಿಸುತ್ತೆ. ಬೇಗ ಏನು ರೆಡಿನೇ ಮಾಡಿಸ್ಕೊಳ್ಳಲ್ಲ, ಕಿತ್ಕೊಂಡು ಹೋಗ್ತಿರ್ತಾನೆ. ನಿಮ್ಮ ಮಕ್ಕಳು ಹೀಗೇನಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ರೆಡಿ ಮಾಡಿ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು 1 ಗಂಟೆ 12:30 1 ಗಂಟೆ ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವರು 3:30 4 o'clockಗೆಲ್ಲ ರೆಡಿ ಇರಿ ಬರ್ತೀನಿ ಹೋಗೋಣ ಅಂತ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ನಿದ್ದೆ ಮಾಡಿಸೋಣ ಅಂತ ಟ್ರೈ ಮಾಡ್ತಿದ್ದೆ. ಅವನು ನಿಜವಾಗ್ಲೂ ನಿದ್ದೆನೇ ಮಾಡ್ತಾ ಇರಲಿಲ್ಲ ಎಷ್ಟೊತ್ತಾದ್ರೂ ಕೂಡ. ಅಷ್ಟರಲ್ಲಿ ನನ್ನ ಮಗಳು ಕೂಡ ಬಂದಳು. ಅಲ್ಲಿಗೆ ಸಿಕ್ಕಾಪಟ್ಟೆ ಕೀಟ್ಲೆ ಮಾಡ್ತಿದ್ಲು. ಅವಳಿಗೆ ಏನಾದರೂ ರಜೆ ಇತ್ತು ಅಂದರೆ ಹೀಗೆ ಕೀಟ್ಲೆ ಮಾಡ್ತಾನೆ ಇರ್ತಾಳೆ. ನಂತರ ಅಮ್ಮ ಬಾಗಿಲು ತೊಳೆದಿದ್ರು. ಹೋಗಿ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಹೋದೆ. ಒಂದು ಸರಿ ರಂಗೋಲಿ ಹಾಕಿದೆ. ಎಷ್ಟು ನೀಟಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಅದನ್ನು ನನ್ನ ಮಗಳು ಬಂದು ಜಾರಿದ್ಲು, ಹಾಗೇ ಕೆಟ್ಟೋಯ್ತದು. ಮತ್ತು ಇನ್ನೊಂದು ಸರಿ ವಾಶ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ರಂಗೋಲಿ ಬಿಟ್ಟೆ. ಹೆಣ್ಮಕ್ಳು ಮನೆ ಹತ್ರ ರಂಗೋಲಿ ಬಿಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ತುಂಬ ಚೆನ್ನಾಗಿರೋ ರಂಗೋಲಿ ಹಾಕಿದಷ್ಟು, ನೋಡೋದಕ್ಕೆ ಸುಂದರವಾಗಿದ್ದಷ್ಟು ನಮಗೂ ಕೂಡ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೈನಲ್ಲಿ ನಾನು ಹಾಕಿರೋ ರಂಗೋಲಿ ಈ ಡಿಸೈನ್ ಆಗಿ ಈ ರೀತಿಯಾಗಿ ಕಾಣ್ತಿತ್ತು. ನಿಮ್ಗೇನಾದರೂ ರಂಗೋಲಿ ಡಿಸೈನ್ಸ್ ಬೇಕು ಅಂತ ಅಂದರೆ ರಂಗೋಲಿ ಡಿಸೈನ್ಸ್ ಅಂತ ಕಾಮೆಂಟ್ ಮಾಡಿ. ನಾನು ನಿಮಗೆ ಡೈಲಿ ಒಂದೊಂದು ರಂಗೋಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟರಲ್ಲಿ ಮನೆಯೆಲ್ಲ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು 2 ಟೈಮ್ಸ್ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡೆ. ಬಿಕಾಸ್ ಮಕ್ಕಳಿರೋದ್ರಿಂದ ತುಂಬಾ ಗಲೀಜಾಗುತ್ತೆ. ಹಾಗಾಗಿ 2ರಿಂದ 3 ಸರಿ ನೀಟಾಗಿ ರಬ್ ಮಾಡಿಕೊಂಡು ಮನೇನ ಒರೆಸ್ಕೊಂಡು ಬಂದೆ. ಇನ್ ಕೇಸ್ ನನ್ನ ಮಕ್ಕಳು ಎದ್ದಿದ್ದಾಗ ಮನೆ ಒರೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಓಡಾಡ್ತಿರ್ತಾರೆ, ಓಡಾಡಿ ಜಾರು ಬಿದ್ದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಮಲಗ್ದಾಗೆ ನಾನು ಮನೆ ಒರೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟರಲ್ಲಿ ಅಮ್ಮ ಹೋಗಿ ಮೊಮ್ಮಗಳಿಗೆ ಸ್ನಾನ ಮಾಡಿಸ್ಕೊಂಡು ಬಂದರು. ನಾನು ಯಾಕೆ ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ, ಯಾವಾಗಲೂ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಬೆಳಗ್ಗೆ ಟೈಮು ಬೇಗ ಸ್ನಾನ ಮಾಡಿಸಿ ಹಾಗೇ ಕಳಿಸಿರ್ತೀವಿ. ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಬೆನ್ನು ಮೂಳೆಗೆ ಸಿಗುವಂತಹ ಒಂದು ವಿಟಮಿನ್ D3 ಸಿಗೋದಿಲ್ಲ. ಆದರೆ ಸಿಗುವಂತಹ ಸ್ಯಾಟರ್ಡೆ ಸಂಡೇ ಆದರೂ ನೀಟಾಗಿ ಸ್ನಾನ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಮಕ್ಕಳ ಬೆನ್ನನ್ನು ಮತ್ತು ಕೈಕಾಲುಗಳನ್ನ ಇಡೋದ್ರಿಂದ ಮಕ್ಕಳ ಒಂದು ಮೂಳೆಗಳಿಗೆ D3 ಸಿಗುತ್ತೆ. ಸೂರ್ಯನ ಕಿರಣಗಳು ಮಕ್ಕಳಿಗೆ ಸೇರೋದ್ರಿಂದ ವಿಟಮಿನ್ D3 ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಒಂದು ಉದ್ದೇಶಕ್ಕೆ ನಾನು ನಿಮಗೆ ಈ ಒಂದು ವಿಡಿಯೋನ ತೋರಿಸ್ತಿದ್ದೀನಿ. ಆದಷ್ಟು ಮಷಿನ್ಗಳನ್ನ ಹಾಕಿ ತಲೆನ ಒಣಗಿಸೋದ್ರ ಬದಲು ನಮ್ಗೆ ಅವಕಾಶ ಸಿಕ್ಕಾಗ ಮಕ್ಕಳ ತಲೆ ಕೂದಲನ್ನು ಕೂಡ ಒಂದು ಬಿಸಿಲಲ್ಲಿ ಒಣಗಿಸಿದ್ರೆ ತುಂಬಾ ಮಕ್ಕಳ ಹೆಲ್ತ್ಗೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಪ್ಲಸ್ ಮಗಳಿಗೆಲ್ಲ ರೆಡಿ ಮಾಡಿದ ಆದಮೇಲೆ ಈಚೆ ಬಂದು ನಾನು ವಿಡಿಯೋ ಮಾಡ್ತೀನಮ್ಮ ಅಂತ ಅಂದ್ಲು. ಸರಿ ಅಂತ ಒಂದು ಲಾಗ್ ಮಾಡೋದಕ್ಕಾಗತ್ತೆ, ಒಂದು ಶಾರ್ಟ್ಸಿಗೆ ಆಗುತ್ತೆ ಅಂತ ಅವಳು ಕೂಡ ಆಟ ಆಡ್ತಿದ್ಲು. ಅದು ಯಾವ ರೀತಿ ಪ್ಲೇಸ್ ಪಾಯಿಂಟ್ ಆಯಿತು ಅಂದರೆ, ಹಿಂದೆ ಚಾಪೆಗಳನ್ನ ನಾನು ಒಣಗಾಕಿದ್ದೆ ಅಲ್ವಾ, ಅದೇ ಒಂದು ಸ್ಕ್ರೀನ್ ಟೈಪಲ್ಲಿ ನನಗೆ ಚೆನ್ನಾಗಿ ಕಾಣ್ತಿತ್ತು. ಹಾಗಾಗಿ ಅವಳದು ಕೂಡ ಒಂದು ಶಾರ್ಟ್ಸ್ಗೆ ಒಂದು ವಿಡಿಯೋ ಮಾಡಿಕೊಂಡೆ. ನಂತರ ನನ್ನ ಮಗಳನ್ನ ಮಲಗಿಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ದೀಪ ಹಚ್ಚಿದ್ವಿ. ಅಷ್ಟರಲ್ಲಿ 4 ಗಂಟೆ ಆಯಿತು. ನನ್ನ ಹಸ್ಬೆಂಡ್ ಕೂಡ ಬಂದರು. ಆಗ ನಾವು ಮನೆ ಬಿಟ್ಟು ಘಾಟಿ ಕ್ಷೇತ್ರಕ್ಕೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ತುಂಬಾ ಡೆಕೋರೇಷನ್ ಮಾಡಿದರು. ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅಲಂಕಾರಯುಕ್ತ ದೇವಸ್ಥಾನ ಆಗಿತ್ತು. ನಮ್ಗೆ ಆಮೇಲೆ ಗೊತ್ತಾಯಿತು, ಇವತ್ತು ತುಂಬಾ ಚೆನ್ನಾಗಿದ್ರು. ಹಾಗಾಗಿ ನಮ್ಮ ಕೂಡ ಸ್ಪೆಷಲ್ ಟಿಕೆಟ್ ತೊಗೊಂಡು ದರ್ಶನ ಮುಗಿಸ್ಕೊಂಡು ಒಂದು ಒಳ್ಳೆಯದಾದ ಸಂಜೆ ಲೇಟ್ ಆಗಿಬಿಟ್ಟಿತ್ತು ಅಂತ ನಾವು ಹೊತ್ತಿಗೆ ತಳಿ ಅಕ್ಕಿ ದೀಪ
ಮಾಡ್ತೀನಿ. ನಾನು ಯಾವಾಗ ಹೋದರೂ ಕೂಡ ಅಕ್ಕಿ ಮೇಲೆ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಅಲ್ಲೇ ಇದ್ದಂತಹ ಒಂದು ದೇವರ ನಾಗರ ಎಡೆ ಇದೆಯಲ್ಲ ಮುಂದೆ, ದೇವಸ್ಥಾನದ ಮುಂದೆ, ಅಲ್ಲಿ ನಾನು ದೀಪ ಹಚ್ಕೊಂಡು ಬಂದೆ. ನಂತರ ಅಲ್ಲಿ ಒಂದು ಪಾನಿಪುರಿ ಸೆಂಟ್ರ್ ಇಟ್ಕೊಂಡಿದ್ದಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ತಿಂದರೆ ಮತ್ತೆ ಇನ್ನೊಂದು ಪ್ಲೇಟ್ ತಿನ್ನಬೇಕು ಅನ್ನೋಷ್ಟು ಇಷ್ಟ ಆಗುತ್ತೆ. ನಾವು ಕೂಡ ಪಾನಿಪುರಿ ತಿಂದ್ಕೊಂಡು ಸಂಜೆ ಮನೆಗೆ ಅಲ್ಲಿ ಬಿಡೋಷ್ಟರಲ್ಲಿನೇ ನಾವು 8:30 8:45 ಆಗಿಬಿಟ್ಟಿತ್ತು. ಅಲ್ಲಿ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. 9:30 ಏನೋ ಆಗಿತ್ತು. ನನ್ನ ಒಂದು ವ್ಲಾಗ್ಸ್ನ ನೋಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತಾ ಇವತ್ತಿನ ವ್ಲಾಗ್ ನಂದು ಇದಾಗಿತ್ತು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸದಾಕಾಲ ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.